ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ MDH. ಕಾಂಗ್ರೆಸ್ ಬಿಜೆಪಿ ಮಧ್ಯೆ ಇನ್ನೂ ಮುಗಿಯದ ಜಾತಿಗಣತಿ ಜ್ವಾಲೆ. ಮಾಹಿತಿ ಕೊಟ್ರೆ ನಿಮ್ಮ ರೇಷನ್ ಕಾರ್ಡ್ ಕಟ್ ಆಗುತ್ತೆ ಅಂತ ಬಿಜೆಪಿ ಗುಡುಗು. ಡೇಟಾ ಮಾರಿಕೊಳ್ಳಬಹುದು, ನಾನು ಮಾಹಿತಿ ಕೊಡಲ್ಲ ಎಂದ ಜೋಶಿ. ಇದೆಲ್ಲವನ್ನು ನೋಡೋಣ ಜಾತಿ ಜಟಾಪಟಿ ನ್ಯೂಸ್ ಟಾಪ್ 9ನಲ್ಲಿ. ರಾಜ್ಯದಲ್ಲಿ ಕಳೆದ ಸೋಮವಾರ ಶುರುವಾದ ಜಾತಿ ಗಣತಿ ಹಲವು ಅಡೆತಡೆಗಳನ್ನ ಮೀರಿ ಮುನ್ನುಗ್ತಿದೆ. ಜನರ ಮೇಲೆ ಒತ್ತಡ ಹಾಕಬೇಡಿ, ಜನರು ಮಾಹಿತಿ ಕೊಟ್ಟರಷ್ಟೇ ಪಡೆದುಕೊಳ್ಳಿ ಎಂಬ ಹೈಕೋರ್ಟ್ ಮಧ್ಯಂತರ ಆದೇಶ ರಾಜ್ಯ ಸರ್ಕಾರಕ್ಕೆ ಪೀಕಲಾಟ ತಂದಿಟ್ಟಿದೆ. ಚಿಕ್ಕಮಗಳೂರಿನ ದೋಣಿಕಣ ಎಂಬಲ್ಲಿ ಸಮೀಕ್ಷೆಗೆ ತೆರಳಿದ್ದ ಶಿಕ್ಷಕಿ ಜೊತೆ ಮೆಸ್ಕಾಂ ಇಂಜಿನಿಯರ್ ಗಲಾಟೆ ಮಾಡಿದ್ದಾರೆ. ಬಲವಂತವಾಗಿ ಪ್ರಶ್ನೆ ಕೇಳಂಗಿಲ್ಲ ಅಂತ ಕೋರ್ಟ್ ಆದೇಶಿಸಿದೆ. ನೀನು ಯಾಕೆ ನನ್ನ ಮಕ್ಕಳ ಬಳಿ ಪ್ರಶ್ನೆ ಕೇಳ್ತಿದ್ಯಾ ಅಂತ ಮೆಸ್ಕಾಂ ಇಂಜಿನಿಯರ್ ರೂಪ ಪ್ರಶ್ನಿಸಿದ್ದಾರೆ. ಜಾತಿ ಗಣತಿಗೆ ಹೋದ ಶಿಕ್ಷಕರಿಗೆ ಹೊಸ ಸಮಸ್ಯೆ ಎದುರಾಗಿದೆ. ಇದೇ ವೇಳೆ ದಾಳ ಉರುಳಿಸಿರೋ ಬಿಜೆಪಿ ರಾಜ್ಯ ಸರ್ಕಾರದ ಮೇಲೆ ಬಾಣ ಬಿಟ್ಟಿದೆ. ಸರ್ವೆಯಲ್ಲಿ ಭಾಗವಹಿಸುವುದು ಜನರಿಗೆ ಬಿಟ್ಟಿದ್ದು, ಆದ್ರೆ ಒತ್ತಡ ಮಾಡಿದ್ರೆ ಮಾಹಿತಿ ಕೊಡಬೇಡಿ, ಮಾಹಿತಿ ಕೊಟ್ರೆ ನಿಮ್ಮ ರೇಷನ್ ಕಾರ್ಡ್ ಕಟ್ ಆಗುತ್ತೆ ಅಂತ ಅಶೋಕ್ ಬಾಂಬ್ ಹಾಕಿದ್ದಾರೆ. ನಿಮ್ಮ ಇನ್ಕಮ್ ಇರ್ಬೋದು, ಇವೆಲ್ಲ ವೈಯಕ್ತಿಕ ವಿಚಾರಗಳಿರ್ತದೆ. ಅದನ್ನ ಕೊಟ್ರೆ ಅದನ್ನ ಅವರು ನಿಮ್ಮ ರೇಷನ್ ಕಾರ್ಡ್ ಕಿತ್ತಾಕಕ್ಕೆ ಯೂಸ್ ಮಾಡ್ತಾರೆ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಡೇಟಾ ಮಾರಿಕೊಳ್ಬಹುದು, ನಾನು ದಾಖಲೆ ಕೊಡೋದಿಲ್ಲ ಅಂತ ಗುಡುಗಿದ್ದಾರೆ. ಸಮೀಕ್ಷೆ ಬಹಿಷ್ಕರಿಸುವುದಾಗಿ ಸಂಸದ ತೇಜಸ್ವಿ ಸೂರ್ಯ ಕೂಡ ಮಾತನಾಡಿದ್ರು. ಇದು ಅನಾರೋಗ್ಯ ಮನಸ್ಥಿತಿ ಅಂತ BK ಹರಿಪ್ರಸಾದ್ ತಿರುಗೇಟನ್ನ ನೀಡಿದ್ದಾರೆ. ಪ್ರಹ್ಲಾದ್ ಜೋಶಿ ಅವರಾಗಲಿ ಅಥವಾ ತೇಜಸ್ವಿ ಸೂರ್ಯ ಆಗಲಿ, ಇವರೊಂದು ರೀತಿಯ ಅನಾರೋಗ್ಯ ಮನಸ್ಥಿತಿ ಇರ್ತಕ್ಕಂಥವ್ರು. ಇವ್ರಿಗೇನು ಅಂದರೆ ಹಿಂದುಳಿದ ವರ್ಗಗಳ ಹೇಳಿಕೆಯನ್ನು ಸಹಿಸೋದಿಲ್ಲ ಅನ್ನೋದನ್ನ ಈ ಒಂದು ಹೇಳಿಕೆ ಮೂಲಕ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಒತ್ತಡ ಮಾಡಿದ್ರೆ ಮಾಹಿತಿ ಕೊಡಬೇಡಿ, ಬಿಜೆಪಿ ನಾಯಕರ ಹೇಳಿಕೆಗೆ ಸಿಎಂ ಸಿದ್ದರಾಮಯ್ಯ ಗರಂ ಆಗಿದ್ದಾರೆ. ಮಾಧ್ಯಮ ಪ್ರಕಟಣೆ ಹೊರಡಿಸಿ ಇದು ಮನುವಾದದ ಮನಸ್ಥಿತಿ ಎಂದಿದ್ದಾರೆ. ರಾಜ್ಯ ಬಿಜೆಪಿಯ ನಾಯಕರು ಒಬ್ಬೊಬ್ಬರಾಗಿ ಹೊರಗೆ ಬಂದು ಸಮೀಕ್ಷೆ ಬಹಿಷ್ಕರಿಸುವಂತೆ ಕರೆ ನೀಡುವ ಮೂಲಕ ಬೆತ್ತಲಾಗ್ತಿದ್ದಾರೆ. ಬಡವರು ಬಡವರಿಗಾಗಿ ಇರಬೇಕು, ಹಿಂದುಳಿದವರು ಹಿಂದೆಯೇ ಉಳಿಯಬೇಕು, ವರ್ಣ ಮತ್ತು ವರ್ಗಗಳ ನಡುವಿನ ಅಸಮಾನತೆ ಮುಂದುವರಿಬೇಕು, ಮಹಿಳೆಯರು ಅವಕಾಶ ವಂಚಿತರಾಗಿಯೇ ಇರಬೇಕೆಂಬುದು ಮನುವಾದ. ಬಿಜೆಪಿ ನಾಯಕರ ಅಂತರಂಗದಲ್ಲಿ ಇರೋದು ಇದೇ ಮನುವಾದ ಮನಸ್ಥಿತಿ ಅಂತ ಸಿಎಂ ಸಿದ್ದರಾಮಯ್ಯ ಕಿಡಿಕಾರಿದ್ದಾರೆ. ಸಿದ್ದರಾಮಯ್ಯ ಆರೋಪಕ್ಕೆ ಬಿಜೆಪಿ ನಾಯಕರು ತಿರುಗೇಟು ನೀಡಿದ್ದಾರೆ. ಶಾಸಕ ಅಶ್ವಥ್ ನಾರಾಯಣ್ ಕೇಂದ್ರ ನಡೆಸುವ ಸಮೀಕ್ಷೆಯ ಮಾಹಿತಿಯನ್ನೇ ಪಡೆದುಕೊಂಡು ಯೋಜನೆ ರೂಪಿಸಿ ಅಂತ ತಿವಿದಿದ್ದಾರೆ. ಯಾರು ಇವತ್ತು ಕೇಂದ್ರ ಸರ್ಕಾರಕ್ಕೆ ಇದನ್ನ ಜಾತಿ ಗಣತಿಯನ್ನು ಮಾಡ್ತೀವಿ ಅಂತ ಬಹಳ ಸ್ಪಷ್ಟವಾಗಿ ಹೇಳಿರ್ಬೇಕಾದ್ರೆ, ಇವ್ರಿಗೆ ಕೇಂದ್ರ ಸರ್ಕಾರ ಮಾಡ್ತಿದ್ರೆ ಅದನ್ನು ತಗೊಂಡು ನೀವು ಉಪಯೋಗಿಸ್ಕೊಂಡು ಆಡಳಿತ ಮಾಡಿ. ಯಾವ ಜಾತಿ ಹೆಚ್ಚು ಸಂಖ್ಯೆ ಬೇಕೋ ಅದನ್ನ ತೋರಿಸ್ತಾರೆ. ಸಿಎಂ ಮನೆಯಲ್ಲಿ ಜಾತಿ ಗಣತಿ ಸಿದ್ಧವಾಗುತ್ತೆ ಅಂತ ಅಶೋಕ್ ಆರೋಪಿಸಿದ್ದಾರೆ. ಇದಕ್ಕೆ ತಿರುಗೇಟು ಕೊಟ್ಟಿರೋ DK ಸುರೇಶ್, ಹಾಗಾದ್ರೆ ನೀವೆಲ್ಲ ಹಿಂದೂ ಅಂತಾನೆ ಬರೆಸಿ, ನಿಮ್ಮ ಕಾರ್ಯಕರ್ತರಿಗೆ ಕರೆ ನೀಡಿ ಅಂತ ಸವಾಲ್ ಹಾಕಿದ್ದಾರೆ. ಈ ಮಾತಿಗೆ ವಿಜಯೇಂದ್ರ ಪಂಚ್ ಕೊಟ್ಟಿದ್ದಾರೆ. ಹಿಂದೂ ಸಮಾಜ ಒಗ್ಗಟ್ಟಾಗಿ ನಿಲ್ಲುವಂತ ಕಾಲಘಟ್ಟದಲ್ಲಿ ನಾವಿದ್ದೇವೆ. ಹಿಂದೂ ಸಮಾಜವನ್ನ ಒಡೆಯುವಂತ ಕೆಲಸ ರಾಜಕೀಯ ಪಕ್ಷಗಳು ಮಾಡಬಾರ್ದು, ರಾಜಕೀಯ ನಾಯಕರುಗಳು ಕೂಡ ಮಾಡಬಾರ್ದು. ಜಾತಿ ಗಣತಿ ಸಮೀಕ್ಷೆ ಶುರುವಾಗಿ 1 ವಾರ ಕಳೆದರೂ ಲಿಂಗಾಯತರು ಧರ್ಮದ ಕಾಲಂನಲ್ಲಿ ಏನೆಂದು ಬರೆಸಬೇಕೆಂಬ ವಿಚಾರದಲ್ಲಿ ಇನ್ನೂ ಗೊಂದಲ ಬಗೆಹರಿದಿಲ್ಲ. ಲಿಂಗಾಯತ ಮಠಾಧಿಪತಿಗಳ ಒಕ್ಕೂಟ ಸ್ವತಂತ್ರ ಲಿಂಗಾಯತ ಧರ್ಮದ ಕೂಗೆಬ್ಬಿಸಿದ್ದಾರೆ. ಗದಗಿನ ತೋಂಟದಾರ್ಯ ಮಠದ ತೋಂಟದ ಸಿದ್ದರಾಮ ಶ್ರೀಗಳು, ಸಾಣಿಹಳ್ಳಿ ಶಿವಾಚಾರ್ಯ ಶ್ರೀ ಧರ್ಮದ ಕಾಲಂನಲ್ಲಿ ಲಿಂಗಾಯತ ಬರೆಸಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ಮತ್ತೊಂದು ಕಡೆ ಬಸವ ಸಂಸ್ಕೃತಿ ಅಭಿಯಾನ ಹಮ್ಮಿಕೊಂಡಿದ್ದಾರೆ. ಚಿತ್ರದುರ್ಗದ ಮುರುಘಾ ಮಠದಲ್ಲಿ ನಿನ್ನೆ ನಡೆದ ಬಸವ ಸಂಸ್ಕೃತಿ ಕಾರ್ಯಕ್ರಮದಲ್ಲಿ ಪ್ರತ್ಯೇಕ ಲಿಂಗಾಯತ ಧರ್ಮದ ಬಗ್ಗೆ ಗದಗಿನ ತೋಂಟದಾರ್ಯ ಮಠದ ಸಿದ್ದರಾಮ ಶ್ರೀ ಪ್ರಸ್ತಾಪ ಮಾಡಿದ್ರು. ಧರ್ಮದ ಕಾಲಂನಲ್ಲಿ ಲಿಂಗಾಯತ ಎಂದೇ ಬರೆಸಬೇಕು ಅಂತ ಹೇಳಿದ್ರು. ಧರ್ಮದ ಕಾಲಂನಲ್ಲಿ ನಮ್ಮ ಧರ್ಮದ ಹೆಸರನ್ನ ಲಿಂಗಾಯತ ಬಹಳ ಸ್ಪಷ್ಟವಾಗಿ ನಮೂದಿಸಬೇಕು.
ಜಯ ಮೃತ್ಯುಂಜಯ ಶ್ರೀ ಉಚ್ಚಾಟನೆ ಹಿನ್ನೆಲೆ ಕೂಡಲ ಸಂಗಮದಲ್ಲಿ ಪಂಚಮಸಾಲಿ ಸಮುದಾಯದ ಶಾಸಕರ ಸಭೆ ಕರೆಯಲಾಗಿತ್ತು. ಶಾಸಕರಾದ ಸಿಸಿ ಪಾಟೀಲ್, ಅರವಿಂದ್ ಬೆಲ್ಲಾದ್, ಸಿದ್ದು ಸವದಿ, ಮಾಜಿ ಶಾಸಕ ಎಚ್ ಶಿವಶಂಕರ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಸಭೆಯಲ್ಲಿ ಮುಂದಿನ ನಿರ್ಧಾರದ ಕುರಿತು ಚರ್ಚೆ ಮಾಡಿದ್ರು. ಸಭೆ ಬಳಿಕ ಮಾತನಾಡಿದ ಬಸವಜಯ ಮೃತ್ಯುಂಜಯ ಸ್ವಾಮೀಜಿ, ಕೂಡಲ ಸಂಗಮವನ್ನೇ ಮೂಲ ಪೀಠವಾಗಿಟ್ಟುಕೊಂಡು ಶಾಖಾ ಪೀಠಗಳನ್ನ ಮಾಡುವುದಾಗಿ ಹೇಳಿದ್ದಾರೆ. ಕೂಡಲ ಸಂಗಮದಲ್ಲಿ ಮೂಲ ಪೀಠವನ್ನಾಗಿ ಇಟ್ಟುಕೊಂಡು ಎಲ್ಲಿ ಭಕ್ತಾದಿಗಳು ಶಾಖಾ ಪೀಠವನ್ನು ಮಾಡ್ತಿದ್ದಾರೆ ಆಯಾ ಭಾಗದಲ್ಲಿ ಶಾಖಾ ಪೀಠವನ್ನು ಮಾಡಬೇಕನ್ನೋ ಚರ್ಚೆಯು ಇವತ್ತಾಗಿದೆ. MDH ಜನ ಮಸಾಲಾ. ಈಗ ಕಡಲೆ ಇರಲಿ, ಹಲಸಂಡೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. MDH